ಹೇಳ್ತೀರಾ? ನೋಡಿ, ನಾವು 2 ವರ್ಷದಿಂದ ರಾಷ್ಟ್ರೀಯ ಹಬ್ಬಗಳು ದಿನಾಚರಣೆಗಳನ್ನ ಆಚರಣೆ ಮಾಡ್ತಾ ಇದ್ದೀವಿ. ಈ ದಿವಸ ಇದಾಗಿರ್ತಕ್ಕಂಥದ್ದು ನಮ್ಮ ಒಂದು ಗಣರಾಜ್ಯೋತ್ಸವ ಸಂಬಂಧ ಒಂದು ಆಚರಣೆ ಮಾಡಿ, ಈ ಸಂದರ್ಭದಲ್ಲಿ ನಾಗರಾಜ್ ಬೈರಿ ಅನ್ನೋದು ವಿಶೇಷವಾದ ವ್ಯಕ್ತಿ. ಅವರು ಅನೇಕ ಸಾಧನೆಗಳನ್ನು ತಮ್ಮ ಕಾರ್ಯಚಟುವಟಿಕೆಯಲ್ಲಿ ಮಾಡಿದ್ದಾರೆ. ಅವ್ರು ನಾವು ಗುರುತಿಸಿ ಇವತ್ತು ಸನ್ಮಾನ ಮಾಡಿದ್ದೇವೆ. ಅವ್ರಿಗೂ ಸಹ ಇದಾಗಿರ್ತಕ್ಕಂಥದ್ದು ಒಂದು ಉತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮ ಆಗಿದೆ ಅಂತ ವ್ಯಕ್ತಪಡಿಸಿದ್ದಾರೆ. ನಮ್ಮ ನಾಗರಿಕರುಗಳು ಎಲ್ಲರ ಪದಾಧಿಕಾರಿಗಳು, ನಮ್ಮ ಸಂಘ ಸದಸ್ಯರುಗಳ ಅನೇಕ ಕಾರ್ಯಕ್ರಮ ಹಾಕ್ಕೊಂಡು ಈ ಒಂದು ಪಾರ್ಕ್ ಇವತ್ತು ಚೆನ್ನಾಗಿದೆ ಅಂತಂದರೆ ಇಲ್ಲಿ ನಾಗರಿಕರು ನಮ್ಮ ಪದಾಧಿಕಾರಿಗಳಿಂದ ಸಹಕಾರವಾಗಿದೆ. ಈ ರೀತಿ ಮುಂದುವರ್ಕೊಂಡು ಹೋಗಿ ಅಂತ ಹೇಳ್ತಾ ಇದ್ದೀವಿ. ನಾಗರಿಕರು ಏನೇ ಇರಲಿ ನಮ್ಮದು ಪಾರ್ಕು ನಮ್ಮದು ಅಂತ ಇರಬೇಕು. ಯೂನಿಟಿ ಇನ್ ಪೊಸಿಷನ್, ಕಮ್ಯುನಿಟಿ ಇನ್ ಓನರ್ಶಿಪ್ ಅಂತ ಇರಬೇಕು. ಎಲ್ಲರೂ ಓನರು, ಎಲ್ಲರೂ ಅನುಭವಿಸ್ಬೇಕು. ಆ ಕಾನ್ಸೆಪ್ಟಲ್ಲಿ ನಾವು ಮಾತಾಡ್ತಾ ಇದ್ದೀವಿ, ನಡ್ಕೊಂಡು ಹೋಗ್ತಾ ಇದ್ದೇವೆ. ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ಇವತ್ತು ವಿಶೇಷವಾಗಿರ್ತಕ್ಕಂಥ ಸಂದರ್ಭ ಇದೆ. ಎಲ್ಲರಿಗೂ ರಾಜ್ಯೋತ್ಸವ ಶುಭಾಶಯ. ಸರ್ ಬರೀ ಸರ್ ಏನು ಹೇಳ್ತೀರಾ ಈ ಕಾರ್ಯಕ್ರಮ? ಆಲ್ರೆಡಿ ಹೇಳಿದ್ದೀನಿ. ನಾವು ಈ ಪಾರ್ಕನ್ನು 6 ವರ್ಷದ ಹಿಂದೆ ಸ್ಟಾರ್ಟ್ ಮಾಡಿದ್ದೀವಿ. ಈಗ ಈ ಸುತ್ತಮುತ್ತಲಿನವರಿಗೆ ಆಕ್ಸಿಜನನ್ನು ಕೊಡ್ತಾ ಇದ್ದೀವಿ. ಈ ಪಾರ್ಕ್ ಇನ್ನೂ ಅಭಿವೃದ್ಧಿ ಆಗಲಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ. ಇಷ್ಟು ಹೇಳಿ ಸರ್, ಹಾಗೇನೆ ನಮ್ಮ ಬೈರಿ ಸರ್ಗೆ ಒಂದು ರಾಜ್ಯೋತ್ಸವ ಪ್ರಶಸ್ತಿಗೋಸ್ಕರ ಇವತ್ತು ಅವ್ರಿಗೆ ಸನ್ಮಾನ ಮಾಡಿದ್ದೀರಾ? ಈಗ ಹೇಳ್ತಾ ಇದ್ರು ಬೇರೆ ಕಡೆ ಸನ್ಮಾನ ಮಾಡೋದು ನನಗೆ ಬೇಕಾಗಿಲ್ಲ. ನಮ್ಮ ಮನೆಯಲ್ಲಿ ನಮ್ಮನ್ನು ಗುರುತಿಸ್ಬೇಕು, ನಮ್ಮ ಮನೆಯವ್ರು ಗುರುತಿಸ್ಬೇಕು. ಅದೆಲ್ಲದಕ್ಕಿಂತ ಇದು ಬಹಳ ದೊಡ್ಡದು ಅಂತ ಹೇಳ್ತಾ ಇದ್ರು. ಸೊ ಹಂಗಾಗಿ ನಾವು ಗುರುತಿಸಿದೀವಿ ಇವತ್ತು. ಅವ್ರಿಗೆ ಇನ್ನ ಇದೇ ರೀತಿಯಲ್ಲಿ ಸಾಧನೆ ಮಾಡ್ಲಿ, ಇನ್ನ ಹೆಚ್ಚಿನದಾಗಿ ಸಂಸ್ಥೆ ಬೆಳೀಲಿ ಅಂತ. ವಿವೇಕ ಹೇಳೋದಕ್ಕೆ ಚಿಕ್ಕ ಮಕ್ಕಳಾದ್ರೇನು ದೊಡ್ಡವರಾದ್ರೇನು, ನಾನು ಅವನಿಗಿಂತ ಹಿರಿಯವನು, ಅವನು ನಮ್ಗಿಂತ ಹಿರಿಯವನು. ಅವನು ಹೇಳಿದ್ದು ನಾವು ಕೇಳಿದ್ವಿ. ನಮ್ಮ ಫ್ಯಾಮಿಲಿಯಲ್ಲಿ ಅವನಿಗೆ ಗೌರವ ಇದೆ. ನಮ್ಮ ಒಂದು ಸುತ್ತಮುತ್ತ ನಮ್ಮ ನೆಂಟರು ಒಂದು 250 ಮನೆ ಇದೆ. 250 ಮನೆಯಲ್ಲೇ ಇವನೇ ಜಾಸ್ತಿ ಗೆಲ್ಸ್ಕೊಳ್ಳೋದು ಪ್ರಶಸ್ತಿ. ಅದು ನಮಗೆ ತುಂಬ ಹೆಮ್ಮೆ ಸಂತೋಷದ ವಿಷಯ. ಸರ್, ಎಲ್ಲ ನಿಮ್ಮೆಲ್ಲ ಹಾಕ್ಬಿಟ್ರು ಎಲ್ಲ ವಿಚಾರನೂ ತಾವು ಸನ್ಮಾನಿತರಾಗಿ ಏನು ಹೇಳ್ತೀರಾ ಸರ್? ಒಂದೆರಡು ಮಾತು. ಏನಿಲ್ಲ, ಈಗಾಗಲೇ ಹೇಳಿದ್ದೀನಿ. ಹೌದು ಸರ್. ಹೊರಗಡೆ ಎಲ್ಲ ಪ್ರಶಸ್ತಿಗಳಿಗಿಂತಲೂ ಕೂಡ ನಮ್ಮ ಮನೆಯವ್ರು ಕೊಡೋಂಥ ಪ್ರಶಸ್ತಿ ಇದೆಯಲ್ಲ, ಅದು ದೊಡ್ಡದು. ಯಾಕಂತಂದ್ರೆ ನಮ್ಮ ಮನೆಯವ್ರು ನಮ್ಮನ್ನು ಅಕ್ಸೆಪ್ಟ್ ಮಾಡಿ, ಜೊತೆಗಿರೋರನ್ನ ಅಕ್ಸೆಪ್ಟ್ ಮಾಡೋದು ಭಾಳ ಕಷ್ಟದ ವಿಷಯ. ಆದರೆ ಜೊತೆಗಿರೋರು ಕರೆದು ಸನ್ಮಾನ ಮಾಡ್ತಾರಲ್ಲ, ಅದು ಎಲ್ಲ ಪ್ರಶಸ್ತಿಗಿಂತ ದೊಡ್ಡದು. ನಮ್ಮನ್ನು ಇವತ್ತು ಕರೆದು ವಿಜಯನಗರ ನಿವಾಸಿಗಳ ಬಡಾವಣೆಯರು, ನಮ್ಮ ಬಡಾವಣೆಯರ ಪ್ರೀತಿ ಕರೆದು ಸನ್ಮಾನ ಮಾಡಿದ್ದಾರೆ. ಅದಕ್ಕೆ ನಾನು ಅವ್ರಿಗೆ ಕೃತಜ್ಞತೆಗಳನ್ನ, ಧನ್ಯವಾದಗಳನ್ನ ಅರ್ಪಿಸಿದ್ದೀನಿ. ಜೊತೆಗೆ ಈ ರೀತಿ ಅವರ ಕಾರ್ಯವೈಖರಿಗಳು, ಯಾಕಂದರೆ ಸಂಘ ಇವತ್ತು ಒಬ್ಬ ಕಾರ್ಪೊರೇಟರ್ನ ಕೆಲಸಗಳನ್ನ ಮಾಡ್ತಾ ಇದೆ. ಇವತ್ತು ಪಾರ್ಕ್ಗಳು ಮೈಸೂರಿನಲ್ಲಿ ಇಷ್ಟೊಂದು ಕಂಗೊಳಿಸ್ತಾ ಇದೆ ಅಂತಂದರೆ ನಿವಾಸಿಗಳ ಸಂಘಗಳೇ ಕಾರಣ. ಅದರಲ್ಲಿ 2ನೇ ಹಂತದ ನಿವಾಸಿಗಳ ಸಂಘಗಳು ಭಾಳ ಚುರುಕಾಗಿದ್ದು ಈ ಪಾರ್ಕ್ ನಾವು ಕಣ್ಣಾರೆ ನೋಡ್ತಾ ಇದ್ದೀವಿ. ಇಲ್ಲಿ ಸುತ್ತಮುತ್ತ ಎಲ್ಲ ಕಡೆ ಪಾರ್ಕ್ ಕಂಗೊಳಿಸ್ತಾ ಇದೆ. ಅದು ಇವರ ಒಂದು ಕ್ರೆಡಿಟ್ಗೆ ಸಲ್ಲಬೇಕು. ಈ ಸಂಘ ಇದೇ ರೀತಿ ಅದರ ಪ್ರವೃತ್ತಿನ ಮುಂದುವರಿಸಿ ಇಡೀ ಬಡಾವಣೆಯನ್ನು ಈಗೇನು ಅವ್ರು ಆಸೆ ಕಂಡಿದ್ದಾರೆ, ಪೊಲ್ಯೂಷನ್ ಫ್ರೀ ಇರಬೇಕು, ಆಕ್ಸಿಜನ್ ಫುಲ್ ಇರಬೇಕು. ಜೊತೆಗೆ ಏನೇ UGD ವಾಟರ್ ಸಪ್ಲೈ ಸಮಸ್ಯೆಗಳು ಕೂಡ ಇವ್ರು ಎಷ್ಟು ಬಲವಾಗಿರ್ಬೇಕಂದ್ರೆ ಮುಂದೆ ಆಗುವಂಥ ಕಾರ್ಪೊರೇಟರ್ಗಳು ಓಡ್ ಬಂದು ಮನೆಗೆ ಬಂದು ಎಲ್ಲ ರೆಡಿ ಮಾಡಿಕೊಡ್ಬೇಕು. ಆ ರೀತಿ ಇವ್ರ ಸಂಘ ಬಲಶಾಲಿಯಾಗಿರಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್.